ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂಭ್ರಮ ಮನೆ ಮಾಡಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಚಂದದ ರಂಗೋಲಿಗಳು, ಶ್ರೀರಾಮನಾಮನ ಜಪ ನೋಡೋದಕ್ಕೆ ಸಿಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲದ ಎಲ್ಲರನ್ನ जोड़िसो मतों में बोलो सिया राम की। हमें बांग्ला ज्यादा नहीं आता, हम तुम्हारी बालोबाशी इतना ही आता है। हमें तुम्हारे बालोबाशी, लेकिन मैं कन्नड़ फिल्म का बहुत बड़ा फैन हूँ। अच्छा कौन है? अरे मैं अभी कुछ दिन पहले रजनीकांत का जो फिल्म था उसमें जेलर में अरे शिवराज कुमार, बाप रे बाप, ये जो एक्टिंग है भयंकर। फैन ऑफ शिवराज कुमार। ಶಿವಣ್ಣ ಈಗ ಜೈಲರ್ ಸಿನಿಮಾದಲ್ಲಿ ನೀವು ಮಾಡಿರುವಂತ ಆಕ್ಟಿಂಗ್ ಇದೆಯಲ್ಲ ಅದನ್ನು ಬಾಂಗ್ಲಾದಲ್ಲಿ ಖುಷಿ ಪಡ್ತಾ ಇದ್ದಾರೆ. I want your autograph. I am from Republic Bangla. आप कभी कोलकाता आ जाइए. You have huge fan ಶಿವಣ್ಣ ತಮಿಳು, ತೆಲುಗು, ಮಲಯಾಳಂ, ಈಗ ಬಾಂಗ್ಲಾ ಹೋಗ್ತೀರಾ? ಮೇಡಮ್ ಇದ್ದಾರೆ, ಇವರು ಕೂಡ ಅಷ್ಟೇ. हाय शिवन्ना, सच में ये मतलब कि ये सारे के सारे रिपब्लिक नेटवर्क एक साथ बन गए। क्या आपको ऐसा लगता है कि शिवन्ना इसलिए पसंद है कि वो मिथुंदा जैसे दिख रहे हैं इसलिए? अरे मिठुंदा नहीं, मिठुंदा एक जगह पे, शिवन्ना एक जगह पे, दो आइकॉन्स है। एक्चुअली दिस इज द ब्यूटी ऑफ इंडिया. वी हैव शिवन्ना, वी हैव मिठुंदा, वी हैव पीपल फ्रॉम नॉर्थ इंडिया, साउथ इंडिया, ईस्ट इंडिया, सब जगह से है. और यहाँ पे ये अयोध्या पे किसी एक पार्टी का नहीं है, पूरा हिंदुस्तान का भी राम है. बिल्कुल बिल्कुल बिल्कुल. राम ಎಲ್ಲರನ್ನ जोड़िसो मतों में बोलो सिया राम की। साथी हमारा कौन बनेगा, तुम ना सुनोगे तो कौन सुनेगा। जहाँ तक दृष्टि जाती है वहाँ राम ही राम हैं। चारों तरफ राम, माता रामो मत पिता रामचंद्र, स्वामी रामो मत सखा रामचंद्र, सर्वस्वम में रामचंद्रो दयालु, नान्यम जाने नैव जाने न जाने, आज कोई और चर्चा नहीं, सिर्फ और सिर्फ राम। श्री राम, श्री राम। ಸರ್ ನಮಸ್ಕಾರ ಸರ್, ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಟಿವಿ ಕನ್ನಡಗೆ ಎಲ್ಲರಿಗೂ ತೋರಿಸ್ತಿದ್ದಾರೆ, ಅದಿನ್ನೂ ಖುಷಿ ಆಗ್ತಾ ಇದೆ. ಜೈ ಶ್ರೀರಾಮ್. 23ಕ್ಕೆ ದರ್ಶನ ಮಾಡಕ್ಕೆ ಕಾಯ್ತಾ ಇದ್ದೀವಿ. ನಾವು ಕನ್ಯಾಕುಮಾರಿಯಿಂದ ಬೆಂಗಳೂರು ಲಗ್ಗೆರೆಯಿಂದ ನಾನು ನನ್ನ ಮಗ ಇಬ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಗಾಡಿನಲ್ಲಿ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ 4800 ಕಿಲೋಮೀಟ್ರು. कि नयन को खोल कर देखो मेरे घर राम आए हैं। नयन को महाराज अखियाँ बंद हो गया, खोलिए। नयन को खोल कर देखो मेरे घर राम आए हैं। अरे देखो, आप देखो कितना आनंद है। आनंद तो शब्दों में बांधा ही नहीं जा सकता। इससे पहले भी आप बहुत बार आ चुके हैं, अभी आ रहे हैं, क्या अभी का आना अलौकिक है। पहले संघर्ष के लिए आए थे, अब उत्कर्ष के लिए आ रहे हैं। प्रभु का नाम ही जोड़ता है। देखो, जब देश का राजनीति होती है वो कैंची की तरह समाज को काटती है, पर प्रभु का नाम छोटा सा है। सुई कितनी छोटी होती है, उसमें प्रेम का धागा होता है, उससे कटा फटा सारा समाज फिर जुड़ जाता है। तो भगवान के ही नाम में ताकत है सबको जोड़। फिर भी राजकीय हो रहे, पॉलिटिक्स हो रहे। अरे छोड़ो ना उनकी बात। अब राजनीति नहीं, अब रामनीति चलेगी। ರಾಜಸ್ಥಾನದಿಂದ ರಾಮನ ಬೆಳ್ಳಿ ಪಾದುಕೆಯನ್ನ ಹೊತ್ತು ತಂದಿದ್ದಾರೆ ನೋಡಿ. ನೀವು ಇಲ್ಲಿ ಗಮನಿಸಬಹುದು ನೋಡಿ, ಇದು ರಾಮನ ಬೆಳ್ಳಿ ಪಾದುಕೆ. ರಾಮನ ಬೆಳ್ಳಿ ಪಾದುಕೆ ನೋಡಿ, ರಾಜಸ್ಥಾನದಿಂದ ಬಂದಿದ್ದಾರೆ, ಇದನ್ನು ಎತ್ಕೊಂಡು ಬಂದಿದ್ದಾರೆ. ಆಮೇಲೆ ಇವರಿಗೆ ಇದರ ಬಗ್ಗೆ ಕರೆಯೋಲೆ ಕೂಡ ಇದೆ. ರಾಮ ಮಂದಿರ ಆಹ್ವಾನಕ್ಕೆ ಬರೋದಕ್ಕೆ ಕರೆಯೋಲೆ ಕೂಡ ಇದೆ. ನಾನು ನೋಡಿದೆ, ಇದು ಗಾಡಿ ಪಾಸು, ಇದು ಅಡ್ರೆಸ್ ಬಂದಿದೆ ನೋಡಿ. ಕೆ ಅಡ್ರೆಸ್? ಶ್ರೀ ಪ್ರಕಾಶ್ ದಾಸ್ ಜಿ ಮಹಾರಾಜ್. ಓಕೆ, ರಾಜ್ಗಢ್. ಓಕೆ ನೋಡಿ, ಇದನ್ನ ತಲೆ ಮೇಲೆ ಹೊತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜಸ್ಥಾನದಿಂದ ಬಂದಿದ್ದಾರೆ.
ಆಮೇಲೆ ಇಲ್ಲಿಯ ಭೂಮಿ ಪೂಜನ ಸಂದರ್ಭದಲ್ಲಿ ಬೆಳ್ಳಿಯ ಇಟ್ಟಿಗೆಯನ್ನು ಕೊಟ್ಟಿದ್ರು. ಈಗ ಬೆಳ್ಳಿ ಪಾದುಕೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಯಾವುದೇ ಚಪ್ಪಲಿ ಗಿಪ್ಪಲಿ ಹಾಕದೆ ಖಾಲಿ ಕಾಲಲ್ಲಿ ಇದನ್ನು ಇಲ್ಲಿಂದ 1-1.5-2 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ದೇವಸ್ಥಾನ. ಹೀಗೇನೆ ಇದನ್ನು ತೆಗೆದುಕೊಂಡು ಹೋಗಲಿದ್ದಾರೆ. ಇದು ನೋಡಿ ಅವತ್ತು ಬೆಳ್ಳಿ ಪಾದುಕೆ ನೋಡಿ, ಎಲ್ಲರೂ ಕೂಡ ಯಾವ ರೀತಿ ದೊಡ್ಡ ದೊಡ್ಡ ಸನ್ಯಾಸಿಗಳು ತಾಯಂದಿರು ಎಲ್ಲರೂ ಬಂದು ಕೂಡ ಅವರ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾನು ಕೂಡ ಡೆಲ್ಲಿಯಿಂದ ಇಲ್ಲಿ ತನಕ ಸೈಕಲ್ ಯಾತ್ರೆ ಮಾಡಿದ್ದಾರೆ. ಅವರಿಗೆ ಕನಸಲ್ಲಿ ಬಂದು ಹೇಳಿದ್ದಾರಂತೆ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ನಾನೇ ಕಳಿಸಿದ್ದೀನಿ ರಾಮ ಮಂದಿರ ಮಾಡೋದಕ್ಕೆ ಅಂತೇಳಿ. ಅದು ಅವರ ನಂಬಿಕೆ. ನೋಡಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಹಾಲಿನ ಅಭಿಷೇಕ ಮತ್ತು ಯೋಗಿನಾಥ್ ಅವರಿಗೆ ಹಾಲಿನ ಅಭಿಷೇಕ. ರತನ್ ರಂಜನ್ ದೆಹಲಿಯಿಂದ ಸೈಕಲ್ ಮೇ ನೋಡಿ ರತನ್ ರಂಜನ್. ಆಮೇಲೆ ಈ ಅಯೋಧ್ಯ ಘಟನೆಯ ಎಲ್ಲ ಫೋಟೋಗಳು ಇಲ್ಲಿದೆ ನೋಡಿ, ಅವತ್ತಿಂದ ಇವತ್ತಿನ ತನಕ. ನಾವು ನಮ್ಮ ಪ್ರೀತಿಯ ಬೆಂಗಳೂರು, ನಮ್ಗೆ ಎಲ್ಲದಕ್ಕಿಂತ ಸುದ್ದಿ ಏನು ಅಂದರೆ ನಮ್ಮ ರಿಪಬ್ಲಿಕ್ ಟಿ ವಿ ಇಲ್ಲಿವರೆಗೂ ಬಂದು ಅಚ್ಚುಕಟ್ಟಾಗಿ ಮಾಡ್ತಾನೆ. ಬೆಳಗ್ಗೆಯಿಂದ ಹುಡುಕಾಡ್ತಾ ಇದ್ದೆ ನಾನು. ಯಾಕೆಂದರೆ ಬೆಂಗಳೂರಲ್ಲಿ ಇವಾಗ ಏನಂದರೆ ನಂಬರ್ 1 ಇಂಡಿಯಾಲಿರೋ ಥರ ರಿಪಬ್ಲಿಕ್ ಟಿ ವಿನ ನ್ಯೂಸಲ್ಲಿ ನಂಬರ್ 1 ಆಗಿದೆ. ತಾವು ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಚೆನ್ನಾಗಿ ಕವರೇಜ್ ಕೊಡ್ತಾ ಇರೋದು ಎಲ್ರಿಗೂ ಮಾಡ್ತಾ ಬಹಳ ಸಂತೋಷ ಆಗಿದೆ. ಧನ್ಯವಾದಗಳು. ಅದು ಪ್ರಧಾನಿ ಆಗಿರಲಿ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗಿರಲಿ, ದೇಶದ ಬೇರೆ ಬೇರೆ ನಮ್ಮ ಸೆಲೆಬ್ರಿಟೀಸ್ಗಳಾಗಿರಲಿ, ಸಾಮಾನ್ಯ ಜನರಾಗಿರಲಿ, ಇವರು ಅದರ ರಕ್ಷಣೆಯ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ನಮ್ಮದೊಂದು ಸೆಲ್ಯೂಟ್ ಕೂಡ ಇರುತ್ತೆ. ಮನದಾಳದಲ್ಲಿ ಒಂದು ವಿಶೇಷವಾದಂಥ ರೆಸ್ಪೆಕ್ಟ್ ಇರುತ್ತೆ. ಎಲ್ಲರೂ ಕೂಡ ಮತ್ತೊಮ್ಮೆ ಭಾಳ ಅದ್ಭುತವಾಗಿ ಹೆಮ್ಮೆಯಿಂದ ಒಂದು ಸೆಲ್ಯೂಟ್ ಸರ್ ಎಲ್ಲರೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ನೀವು ಈ ಸೆಕ್ಯೂರಿಟಿ ಮುಂದಿನ 22ನೇ ತಾರೀಕು ನಡೆಯುವಂತಹ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ರಕ್ಷಣೆಯನ್ನು ನೀಡೋದಕ್ಕೆ, ಸೆಕ್ಯೂರಿಟಿ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಅವರೆಲ್ಲರೂ ಕೂಡ ರಿಪಬ್ಲಿಕನ್ದ ಪರವಾಗಿ ಒಂದು ಬಿಗ್ ಸೆಲ್ಯೂಟ್. ರಾಮ ಮಂದಿರ ಉದ್ಘಾಟನೆಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋ ಹೊತ್ತಲ್ಲಿ ರಾಮನ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮನ ಆದರ್ಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮರಾಜ್ಯ ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಮನ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆಲ್ಲ ನೆನಪಾಗೋದು ಲಕ್ಷ್ಮಣ, ರಾಮನ ಸಹೋದರ ಲಕ್ಷ್ಮಣ. ಕಾರಣ ಲಕ್ಷ್ಮಣ ರಾಮನ ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದ, ಆತನ ಆದರ್ಶಗಳನ್ನ ಅಳವಡಿಕೆ ಮಾಡ್ಕೊಳ್ತಿದ್ದ, ಆತನ ನೋಡಿ ಬೆಳೆದಾತ ಲಕ್ಷ್ಮಣ. ನಾವಿರುವಂತಹ ಜಾಗಕ್ಕೂ ಲಕ್ಷ್ಮಣನಿಗೂ ಅವಿನಾಭಾವ ಸಂಬಂಧ ಇದೆ. ಲಕ್ಷ್ಮಣ ಅಂದ್ರೆ ಶೇಷನಾಗನ ಅವತಾರ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಈ ಸ್ಥಳದ ಮಹತ್ವ ಜೊತೆಗೆ ನಾವಿರುವಂತಹ ಜಾಗದ ಬಗ್ಗೆ ಒಂದಷ್ಟು ವಿಶೇಷತೆಗಳನ್ನ ವಿವರಿಸ್ತಾ ಹೋಗ್ತಾರೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಜಾಗದ ಬಗ್ಗೆ, ಲಕ್ಷ್ಮಣಿಗೂ ಮತ್ತು ಈ ಜಾಗಕ್ಕೂ ಇರುವ ಸಂಬಂಧದ ಬಗ್ಗೆ ವಿವರಣೆ ಕೊಡೋದಾದ್ರೆ ವೀಕ್ಷಕರಿಗೆ. ಈ ಜಾಗವನ್ನ ಲಕ್ಷ್ಮಣ ಮಂದಿರ ಜಾಗ ಅಂತ ಕರೀತಾರೆ. ಇದು ಸರಯೂ ತಟದಲ್ಲೇ ಇದೆ. ಇಲ್ಲಿಂದ ಎದುರುಗಡೆನೆ ಸರಯೂ ಕಾಣುತ್ತೆ. ರಾಮನ ಅಂತ್ಯ ಇದೆಯಲ್ಲ, ರಾಮನ ಅಂತ್ಯ ಅಂತ ಕೇಳೋದೇ ಬಹಳ ವಿಚಿತ್ರವಾಗಿರುವಂಥ ಸಂಗತಿ. ರಾಮ ಪರಿನಿರ್ವಾಣ ಅಂತ ನಾವು ಕರಿಬಹುದು. ರಾಮ ಈ ದೇಹ ತ್ಯಾಗ ಮಾಡಿದ್ದು, ಈ ಭೂಮಿಯನ್ನು ಬಿಟ್ಟು ಹೋಗಿದ್ದು, ಅದು ತುಂಬ ವಿಶಿಷ್ಟವಾಗಿರುವಂಥ ಸಂಗತಿ. ದೇವತೆಗಳಿಗೆ ಕೊನೆ ಕ್ಷಣದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ರಾಮ